ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿಮ್ಮ ಕೈ ಮೀರಿದ ಶಕ್ತಿ ಯಾವುದೂ ಇಲ್ಲ. ನೀವು ಸಾಮಾನ್ಯ ದೀಪ ಮಾರುವ ಹಿಂಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ತಾಯಿ. ನಂಗೆ ಹುಚ್ಚಿಡ್ದಿದೆ. ಈ ಶೇಖಿ ಪ್ರಸಾದ್ ಶೇಖರಿಗೆ ತಲೆ ಕೆಟ್ಟೋಗಿದೆ. ನಂಗೆ ಹುಚ್ಚಿಡ್ದಿದೆ. ಆದ್ರೆ ಈ ಹುಚ್ಚ ಅಪ್ಪನಿಗೆ ಮಗಳಿಗೆ ಒಂಚೂರು ನೋವಾದ್ರೂ ಸಹಿಸಲ್ಲ. ಇದನ್ನ ನಂಬ್ತೀಯ? ನೀನ್ ನಂಬ್ತೀಯ ಅಲ್ವಾ? ಜಾಜಿ ಸತ್ಮೇಲೆ ಬಂಗಾರಿ ನಿನ್ನೋನೆ ದೇವಿಕಾ. ಅವಳನ್ನ ಯಾವಾಗ ಸಾಯಿಸ್ತೀರಾ? ಅವಳನ್ನ ಸಾಯಿಸೋ ತಾಕತ್ ನಿಮಗಿದ್ಯಾ? ಜಾಜಿನೇನಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು, ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ? ಏನಂದ್ರು? ಸರಿ, ಹಾಗಿದ್ರೆ ಕೇಳಿ. ನಾನು ಜಾಜಿಗೆ ಒಂದು ಕೆಲಸ ಮಾಡುವಂತ ಹೇಳಿದ್ದೆ. ನೀವು ಮೊದಲು ಅವಳ ಕೈಲಿ ಆ ಕೆಲಸ ಮಾಡಿಸಿ, ಆಗ ಅವಳ ಆಯಸ್ಸು ವೃದ್ಧಿಸ್ಬೋದು ಅಂತ ಹೇಳಿದರು. ಏನ್ ಕೆಲಸ? ಕ್ಷೇತ್ರ ದರ್ಶನ, ಕ್ಷೇತ್ರ ದರ್ಶನ, ಕ್ಷೇತ್ರ ದರ್ಶನ, ಕ್ಷೇತ್ರ ದರ್ಶನ. ಇದಾ ವಿಷಯ. ಮೊನ್ನೆ ಶ್ರೀಮತಿ ಅವರು ಜಾಜಿ ಕೈಲಿ ಇದೇ ವಿಷಯ ಹೇಳಿ ಕಳಿಸಿದ್ರು. ನಾನೇ ಯಾವ ಕ್ಷೇತ್ರನೂ ಬೇಡ ಏನೂ ಬೇಡ ಅಂತ ಅವಳನ್ನ ಸುಮ್ಮನಾಗ್ಸಿದ್ದೆ. ಶ್ರೀಮತಿಯವರು ಹೇಳಿದ್ರೆ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ನೀನ್ ಯಾಕೆ ಬೇಡ ಅಂದೆ ಶೇಖರಿ? ಅಲ್ಲ ದೇಶಿಕ್ರೆ, ಈಚೆಗಷ್ಟೇ ಅರಿಹಂತಪುರ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾಳೆ. ಮದುವೆ ಆಗಿದೆ. ಈಗ ಮತ್ತೊಂದು ಕ್ಷೇತ್ರ ಅಂದ್ರೆ ಹೇಗೆ ಹೇಳಿ? ಆ ಶ್ರೀಮತಿ ಹೇಳಿದ್ದಕ್ಕೆಲ್ಲ ನಮ್ಮ ಜಾಜಿ ಮೇಷ್ಟ್ರಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾಳೆ. ನೀವು ಹಾಗೆ ಹೇಳ್ತಿರಲ್ಲ ದೇಶಿಕ್ರೆ. ಆ ಶ್ರೀಮತಿ ಯಾರು, ಎಲ್ಲಿಂದ ಬಂದಿದ್ದಾಳೆ ನಿಮಗ್ ಗೊತ್ತಾ? ದೀಪ ಮಾರೋ ಹೆಂಗಸು. ಅವಳ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ. ಮೇಲ್ನೋಟಕ್ಕೆ ಆಕೆ ಸಾಮಾನ್ಯವಾದ ದೀಪ ಮಾರೋ ಹೆಂಗಸಂತೆ ಕಾಣ್ತಾಳೆ ನಿಜ. ಆದರೆ ಆಕೆ ಆಂತರ್ಯದಲ್ಲಿ ಯಾವುದೋ ಒಂದು ದಿವ್ಯವಾದ ಶಕ್ತಿ ಅಡಗಿದೆ. ಸಾಕ್ಷಾತ್ ಅಮ್ಮನವರೇ ಅವಳ ಬಾಯಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡಿಸ್ತಾರೇನೋ ಅಂತ ಅನ್ಸುತ್ತೆ. ಶೇಖರಿ, ಅವಳು ನೀನು ಅನ್ಕೊಂಡ ಹಾಗೆ ಸಾಮಾನ್ಯ ಹಿಂಗ್ಸ ಅಲ್ಲಪ್ಪ. ಇಲ್ಲ ದೀಕ್ಷಕರೇ, ನೀವೇನೇ ಹೇಳಿ ನಾನು ಆ ಹಿಂಸನ್ನ ನಂಬೋಲ್ಲ. ಇಷ್ಟಕ್ಕೂ ನೀವು ಜಾಜಿಗೇನಾದ್ರೂ ಮಾಡಬೇಕು ಅನ್ನೋದಾದ್ರೆ ಅಮ್ಮನವ್ರು ಕೊಟ್ಟ ವಿದ್ಯೆ ಇದೆ ನಿಮಗೆ. ಕವಡೆ ಹಾಕಿ. ನಾನು ನಿಮ್ಮನ್ನು ನಂಬ್ತೀನಿ, ಅಮ್ಮನವ್ರು ನಂಬ್ತೀನಿ. ಆದ್ರೆ ಹಿಂಸನ್ನಲ್ಲ. ಸರಿ ಶೇಖರಿ, ನಿನ್ನಿಷ್ಟ. ನಿನ್ನ ನಂಬಿಕೆ ಏನಿದೆಯೋ ನಾವು ಅದನ್ನೇ ಮಾಡೋಣ. ನೀನು ಕವಡೆ ಹಾಕು ಅಂದ್ರೆ ನಾನು ಹಾಕ್ತೀನಿ. ಖಂಡಿತ ದೇಶಿಕ್ರೆ, ಒಂದ್ಸಾರ್ತಿ ಕವಡೆ ಹಾಕು ನೋಡಿ. ನಮ್ಮ ಜಾಜಿನ ಉಳಿಸ್ಕೊಳ್ಳೋ ಪರಿಹಾರ ಸಿಗುತ್ತಾ ನೋಡೋಣ. ಓಂ ರಾಂ ರೀಂ ರೂಂ ರಂ ಕ್ಷಂ ಕ್ಷಿಂ ಕ್ಷುಂ ಕ್ಷಃ ಕ್ರಾಂ ಕ್ರೀಂ ಕ್ರೋಂ ಕ್ರಃ ಪ್ರಹಂ ಪ್ರೇಂ ಪ್ರೋಂ ಗ್ರಹ ಜೋಂ ಝೋಂ ಹುಂ 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 ಫಟ್ ರೌದ್ರಮದರಂ ನರರುಧೀರ ಮದರ ಶಂಕ ನರನ ದಾರ ರೌದ್ರಂ ನರರುಧೀರ ಮದನ ಶಂಕ ನರನ ರಾತ್ರ ರೌದ್ರಂ. ದೇಶಕ್ರೆ, ಹೇಗಾದ್ರೂ ಮಾಡಿ ನನ್ನ ಮಗಳ ಜೀವ ಉಳಿಸ್ಕೋಬೇಕು. ನೀವೇ ಯಾವುದಾದ್ರೂ ದಾರಿ ಹೇಳಿ. ಹೇಳ್ತೀನಿ. ಮೊದಲು ನಿಮ್ಮ ಕುಲದೇವರು ಆ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಜ್ಞಾಪಿಸ್ಕೊಂಡು ನಿನ್ನ ಮನಸ್ಸಿನಲ್ಲಿರೋ ಪ್ರಶ್ನೆನ ಅರ್ಕೆ ಮಾಡ್ಕೋ. ತಾಯಿ ತ್ರಿಪುರ ಸುಂದರಿ, ನನ್ನ ಮಗಳ ಜಾಜಿ ಜೀವ ಉಳಿಸೋಕೆ ಯಾವುದಾದ್ರೂ ಒಂದು ದಾರಿ ತೋರಿಸು ತಾಯಿ.
ಪರಿಹಾರ ಸೂಚಿಸು. ತಗೋ, ಈ ಕವಡೆ ಹಾಕು. ಪ್ರಯೋಗಕ್ಕೂ ಮುಂಚೆ 8 ದಿಕ್ಕಿನ ಮಣ್ಣಿಗೂ ರಕ್ತದರ್ಪಣೆ ಆಗಬೇಕು. ಬಲಿ ಕೊಟ್ಟಾಯ್ತಾ? ಬಲಿ ಕೊಟ್ಟಾಗಿದೆ. ನೀನು ಮುಂದುವರಿಬಹುದು. ಈ ಪ್ರಯೋಗದಲ್ಲಿ ನಾನು ಗೆದ್ರೆ ಜಾಜಿ ಸಾಯ್ತಾಳೆ. ಒಂದು ವೇಳೆ ನಾನು ಸೋತ್ರೆ ನನ್ನ ತಲೆ ಹೋಗುತ್ತೆ. ಸೋಲು ಅನ್ನೋ ಮಾತೆ ಆಡಬೇಡ ಚಂದ್ರ. ನಿನ್ನ ಜೀವನ ಪಣಕ್ಕಿಟ್ಟಾಡ್ತಾ ಇದೀಯ. ಇದರಲ್ಲಿ ನಾವು ಗೆಲ್ಲೋದು, ಜಾಜಿ ಸಾಯೋದು ಖಚಿತ. ಸೂರ್ಯಾಂಶು ಎಲ್ಲಿ? ಕಾಲರುದ್ರ ಸಿದ್ದೇಶ್ವರ ಖಡ್ಕಿ ಹಳ್ಳದತ್ರ ಸಾಮಗ್ರಿಗಳ ವ್ಯವಸ್ಥೆಯಲ್ಲಿ ತೊಡಗಿದ್ದಾನೆ. ಇರ್ಲಿ, ಅವನಿಲ್ಲಿ ಇರದೇ ಇದ್ರೂ ಪರವಾಗಿಲ್ಲ, ಆದರೆ ಹಳ್ಳದ ಬಳಿ ಅವನಿರಲೇಬೇಕು. ಏನಾಗ್ತಿದೆ ದೇಶಕ್ರೆ? ಏನಾದ್ರೂ ಸಮಸ್ಯೆನಾ? ಕೈ ಬಿಡ್ಸಕ್ ಆಗ್ತಿಲ್ಲ ಶೇಖರಿ. ಕವಡೆ ಕೆಳಗಡೆ ಹಾಕೋಕ್ ಆಗ್ತಿಲ್ಲ. ಆಗ್ತಿಲ್ಲ ಅಂದ್ರೆ ಏನರ್ಥ? ನನ್ನ ಕೈ ಮುಷ್ಟಿ ಬಿಗಿದ್ಕೊಂಡ್ಬಿಟ್ಟಿದೆ, ಬಿಡಿಸಕ್ ಆಗ್ತಿಲ್ಲ. चंडिकेश्वरी महाकाली त्रिपुर संहारी। श्रीं 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 श्रूं श्रौं स्वः। ओम काली महाकाली आदिशक्ति परम ज्योति भद्रकाली पंडारी कपालधारिणी त्रिशूल डमरुगहस्तिनी ऊरगभूषिणी
ವಿಕೃತಿ ರೂಪಿಣಿ ಶಿವ ವೀರ ಶಕ್ತಿ ವಿನೋದ ಶಕ್ತಿ ಸರ್ವಗ್ರಹೋಚ್ಚಾಟನ ವಿಗ್ರಹ ಶಕ್ತಿ ಸಕಲ ಕಾರ್ಯಾನ ವಿನೋದಿನಿ ಅಘೋರ ಅಘೋರ ರೂಪಿಣಿ ಪ್ರಣಯಾಗ್ನಿ ಉಗ್ರ ರೂಪಿಣಿ ನಿತ್ಯ ಕಲ್ಯಾಣಿ ನಿರಂಜನ ರೂಪಿಣಿ ದುರ್ಗಿ ದಂಷ್ಟ್ರ ಸಂಹಾರಿ ನೀರ ಕಾಟೇರಿ ರಕ್ತ ಕಾಟೇರಿ ಉಗ್ರ ಕಾಟೇರಿ ಅಗ್ನಿ ಕಾಟೇರಿ ಅರಣ್ಯ ಕಾಟೇರಿ ಆದಿ ಕಾಟೇರಿ ರಂ 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 ಹೊಂ ರಾ ಸರ್ವಗ್ರಹ ಮಾರು ಮಾರು ಸರ್ವಗ್ರಹ ಬಂಧನಂ ಸರ್ವಗ್ರಹ ಮಾರು ಮಾರು ಸರ್ವಗ್ರಹ ಬಂಧನಂ ಓಂ ಭಗವತೆ ಆದಿಶಕ್ತಿ ಫಟ್ ಫಟ್ ಸ್ವಾಹ शक्ति फट फट स्वाहा फट फट स्वाहा ओम नमो भगवते चंडिकेश्वरी महाकाली त्रिपुर संहारी ಇಲ್ಲಿಗೆ ಮೊದಲ ಹಂತದ ಯಾಗ ಮುಗಿತು. ಇನ್ನು ಎರಡನೇ ಹಂತದ ಯಾಗಕ್ಕೆ ಹಳ್ಳದ ಬಳಿ ಹೋಗಬೇಕು. ಅಲ್ಲೇ ಶುದ್ರ ಜೀವಿ ಜನನ ಆಗೋದು. ವಿರೂಪಾಕ್ಷ ಶಾಸ್ತ್ರಿಗಳೇ, ಎಲ್ಲ ಸಿದ್ಧತೆ ಆಗಿದೆ ತಾನೆ? ಎಲ್ಲ ತಯಾರಿದೆ ಚಂದ್ರಧರ. ಅಲ್ಲಿ ನಡಿಬೇಕಾದ ಕ್ಷುದ್ರೋಪಾಸನೆ ಬಹಳ ಮಹತ್ತರವಾದದ್ದು. ದೇಶಕರೇ, ಇದೇನು ಹೀಗಾಗೋಯ್ತು? ನನ್ನಿಂದ ತಮಗೆ ಸಮಸ್ಯೆ ಆಯಿತು. ನಾನು ಕೇಳದೆ ಇದ್ದಿದ್ರೆ ತಾವು ಕವಡೆ ಪ್ರಯೋಗ ಮಾಡ್ತಾನೆ ಇರಲಿಲ್ವೋ ಏನೋ? ಕಳವಳಕ್ಕೊಳಗಾಗ್ಬೇಡ ಶೇಖರಿ. ಆ ತಾಯಿಗೆ ಉತ್ತರ ಕೊಡೋಕೆ ಇಷ್ಟ ಇಲ್ಲದೆ ಇದ್ರೆ ನನ್ನ ಕೈನ ಈಗ ಕಟ್ಟಾಕ್ಬಿಡ್ತಾಳೆ. ಕೈ ಕಾಲಾಡ್ಸೋದಕ್ಕೂ ಬಿಡೋದಿಲ್ಲ ಅವಳು. ಸ್ವಲ್ಪ ಹೊತ್ತು ಅವಳನ್ನ ಪ್ರಾರ್ಥಿಸಿದ್ರೆ ಇದರಿಂದ ಮುಕ್ತಿ ಕೊಡ್ತಾಳೆ.
जय अंबिके जगन्मातर जय सर्व जगन्मयी जय अनवधिकैश्वर्ये ज्ञानोपमग्रे जय वाग्मनसाती ते जय चिद्वान्तपञ्जिके जय जन्मजराहीने जय कालोत्तरोत्तरे जय अनेक विधानस्ते जय विश्वेश्वर प्रिय तत्वक्कल समुत्पन्नं जगत्वेवलीयते तद्विनाथ फलं धातुमीश्वरोऽपि न शक्नुयात् जन्म प्रभृति देवेशी जनोऽयं तदुपाश्रितः अतोऽस्य वक्तव्य निर्वर्त्य मनोरथम् ताये जगन्माता ದೇಶಿಕರೇ ಸದ್ಯ ಕೈ ಬಿಡೋ ಹಾಗಾಯ್ತಲ್ಲ. ಇದೆಲ್ಲ ಇದ್ದದ್ದೇ ಬಿಡು ಶೇಖ್ರಿ. ಆಕೆ ಉತ್ತರ ಕೊಡೋಕೆ ಇಷ್ಟ ಇಲ್ಲದೆ ಇದ್ದಾಗಲೆಲ್ಲ ಹೀಗಾಕೆ ಮಾಡೋದು ಸಹಜನೇ. ಆದರೆ ನನ್ನ ಕವಡೆ ಶಾಸ್ತ್ರ ನಂಬ್ಕೊಂಡು ಬಂದಿದ್ದು ನಿನಗೆ ಒಂದು ಉತ್ತರ ಕೊಡೋಕ್ಕಾಗ್ಲಿಲ್ವಲ್ಲ ಅನ್ನೋದೇ ನನ್ನ ಕೊರಗು. ದೇಶಿಕರೇ, ಈ ಕವಡೆ ಪ್ರಯೋಗ ಅಲ್ಲದೆ ಬೇರೆ ಯಾವುದಾದ್ರೂ ಮಾರ್ಗ ಇದೆಯೇ? ಇದೆ. ಯಾವುದು? ಯಕ್ಷರಿ ಪ್ರಯೋಗ. ಯಕ್ಷರಿ ಪ್ರಯೋಗ. ಯಕ್ಷರಿ ಪ್ರಯೋಗ. ಯಕ್ಷರಿ ಪ್ರಯೋಗ. ದೇಶಿಕರೇ, ಈ ತ್ಯಕ್ಷರಿ ಪ್ರಯೋಗ ಅಂದ್ರೆ ಏನು? ಇದರಿಂದ ನಮಗೆ ಉತ್ತರ ಸಿಗತ್ತಾ? ಪರಿಹಾರ ದೊರೆಯುತ್ತಾ? ನಮ್ಮ ಜಾಜಿ ಪ್ರಾಣ ಉಳಿಯೋ ದಾರಿ ಕಾಣುತ್ತಾ? ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಿಡೋದು ಅಮ್ಮನವರ ಸಂಕಲ್ಪಕ್ಕೆ ಬಿಟ್ಟಿದ್ದು ಶೇಖ್ರಿ. ಆದರೆ ಭಕ್ತಿಯಿಂದ ನಾವು ಕೇಳಿದ ಪ್ರಶ್ನೆಗಳಿಗೆ ಅಮ್ಮನವರು ಅಕ್ಷರ ರೂಪದಲ್ಲಿ ಉತ್ತರ ಕೊಡ್ತಾರೆ. ಅದೇ ತ್ಯಕ್ಷರಿ ಪ್ರಯೋಗ. ಅಕ್ಷರ ರೂಪದಲ್ಲ? ಹೌದು ಶೇಖ್ರಿ. ತ್ಯಕ್ಷರಿ ಪ್ರಯೋಗದಲ್ಲಿ ಆ ತಾಯಿ ಅಕ್ಷರ ರೂಪದಲ್ಲಿ ಉತ್ತರ ಕೊಡ್ತಾಳೆ. ಮೊದಲು ಒಂದು ಮಟ್ಟಸವಾದ ಜಾಗದಲ್ಲಿ ಹೀಗೆ ಭತ್ತವನ್ನು ಹರಡಬೇಕು. ನಂತರ ಸುರುಳಿಸುತ್ತಿದ್ದ ದರ್ಬೆಯನ್ನು ನಾವು ಲೇಖನಿ ಥರ ಹಿಡ್ಕೋಬೇಕು. ಲೇಖನಿ ಹಿಡಿದ ಆ ಕೈಯನ್ನು ಒಂದು ತೆಳುವಾದ ವಸ್ತ್ರದಿಂದ ಮುಚ್ಚಬೇಕು. ವಸ್ತ್ರವನ್ನು ಮುಚ್ಚಿದ ನಂತರ ತ್ಯಕ್ಷರಿ ಪ್ರಯೋಗ ಮಾಡುವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತನಗೆ ಯಾವ ಪ್ರಶ್ನೆಯನ್ನು ಕೇಳಬೇಕೋ ಆ ಪ್ರಶ್ನೆಯನ್ನು ಕೇಳಿಕೊಂಡು ತಾಯಿಯನ್ನು ಧ್ಯಾನಿಸುತ್ತಾ ಮಂತ್ರವನ್ನು ಪಠಿಸಬೇಕು. ಆಗ ಆ ತಾಯಿನೇ ಅಕ್ಷರ ರೂಪದಲ್ಲಿ, ಬರಹದ ರೂಪದಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ತಾಳೆ. ಹಾಗಾದ್ರೆ ಅದೇ ಪ್ರಯೋಗ ಮಾಡ್ತೀರಾ? ಒಂದು ವೇಳೆ ಕವಡೆ ಶಾಸ್ತ್ರದ ಹಾಗೆ ಇದರಲ್ಲೂ ಸಮಸ್ಯೆ ಉದ್ಭವವಾದರೆ? ಪ್ರಯತ್ನ ಪಡೋಣ ಶೇಖ್ರಿ. ಪ್ರತಿಯೊಂದು ಆ ಜಗನ್ಮಾತೆ ಇಚ್ಛೆ ಇದ್ದ ಹಾಗೆ ಆಗುತ್ತೆ. ಬಳಸೋದು ಉಳಿಸೋದು ಎರಡು ಅವಳ ಕೈಲೇ ಇದೆ. ನಮಗೆ ಸಿಗದೆ ಇರೋದು ಪರರ ಸ್ವತ್ತಾಗಬಾರ್ದು. ಶ್ರೀಚಕ್ರ ಭೂಮಿಗೆ ಬರಬಾರ್ದು. ಅದು ಬರಬಾರ್ದು ಅಂದ್ರೆ ಶ್ರೀಚಕ್ರಕ್ಕೆ ಸಮನಾದ ಶಕ್ತಿ ನಿರ್ಮಾಣ ಆಗಬೇಕು. ಅದರಿಂದಾನೇ ಶ್ರೀಚಕ್ರನ ಅದನ್ನ ಹೊತ್ಕೊಂಡಿರೋ ಜಾಜಿನ ಮುಗಿಸ್ಬೇಕು.